ಅಬೌಂಡೆಡ್ ವಿಲೇಜ್, ಗೋಸ್ಟ್ ವಿಲೇಜ್ ಆಫ್ ಕುದುರೆಮುಖ. ಸೊ ಪರ್ಮಿಷನ್ ಸಿಗೋ ತುಂಬಾ ಕಷ್ಟ ಆಗಿತ್ತು ಇಲ್ಲಿ ಬರೋಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ನೈಟ್ ಇಲ್ಲೇ ಹೊರನಾಡಲ್ಲಿ ಸ್ಟೇ ಆಗಿದ್ದು. ಎಲ್ಲ ಫ್ರೆಶ್ ಅಪ್ ಆಗಿ 6:30ಗೆ ಇಲ್ಲಿ ದರ್ಶನ ಇದೆ ಹೊರನಾಡಲ್ಲಿ, ಅನ್ನಪೂರ್ಣೇಶ್ವರಿದು. ಸೊ ಅದನ್ನ ಮಾಡಿಕೊಂಡು ನೆಕ್ಸ್ಟು ಕಳಸ ಹಾಗೂ ಸಮ್ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇವತ್ತು. ಹೊರನಾಡಿನ ಅನ್ನಪೂರ್ಣಿ, ಕರುನಾಡಿನ ಜನ ಪಂಚಪ್ರಾಣಿ. ವೆಲ್ಕಮ್ ಬ್ಯಾಕ್. ಎಲ್ಲ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಈಗ ಎಕ್ಸಾಕ್ಟ್ಲಿ ಟೈಮು 9:30. ಇಲ್ಲೇ ಹೊರನಾಡಲ್ಲಿ ದರ್ಶನ ಮಾಡಿಕೊಂಡು ಬಾಯ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಬ್ಯಾಗೆಲ್ಲ. ರಾತ್ರಿ ಸಾಕ್ಸ್ ಒಣಗಿರಲಿಲ್ಲ, ಸೊ ಅದಕ್ಕೆ ಇಲ್ಲಿ ನೇತಾಕಿದ್ದೀವಿ. ಎನಿಥಿಂಗ್ ವಾಂಟ್ ಟು ಸೇ? ವಾಟ್ ಐ ಸೆಡ್ ಅರ್ಲಿಯರ್. ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ಜೈಲ್ಗೆ ಹೋಗಕ್ಕೂ ಸಿದ್ಧ, ಎಚ್ಚರ. ಜೈ. ಹೇಗಿತ್ತು ರೈಡ್? ಚೆನ್ನಾಗಿದೆ ಬಸ್ಸಾರು, ನಮಗೆ ಸಿಕ್ತೀವಿ. ಡೇ ಟು ಸ್ಟಾರ್ಟ್ಸ್ ಬ್ರೋ. ನಿಮ್ಮ ಅಭಿಪ್ರಾಯ? ನಿದ್ದೆ ಬಂತ, ಸುಟ್ಟೋಗಿರೋದಾ? ತಮ್ನೈಲ್ ಆಗುತ್ತೆ ತೋರಿಸಿ. ಸುಟ್ಟೋಗಿದೆ ಸೈಲೆನ್ಸರ್ಗೆ ಹಾಕೊಂಡು. ಬ್ರೋ, ಕರ್ನಾಟಕ ಎಲ್ಲಿಂದ ಬರ್ತಾ ಇದ್ದೀರಾ? ಬ್ರೋ ನಾವು ಮೈಸೂರಿಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಬೆಂಗಳೂರು ಬ್ರೋ. ನಮ್ಮ ಮೈಸೂರ. ನಿಮ್ದು ಬ್ರೋ? ಕೇರ್ಪೇಟೆ ಬ್ರೋ. ಎಲ್ಲ ನೋಡ್ದಂಗೈತೆ ಬ್ರೋ. ನಿಮ್ ಜೊತೆನೆ ಬ್ರೋ ನಾನು ಬಂದಿದ್ದು. ನೀನೇನು ನಮ್ಮವರೇ, ಸುಮ್ಮನೆ ಹೇಳಿದೆ ಅಷ್ಟೇ. ಹಾಯ್ ಬ್ರೋ, ಹಾಯ್. ಡೇ ಟು ಡೇಟ್ ಮೇಲೆ ಫುಲ್ ಆಫ್ ರೋಡ್ ಮಾಡಿ ಫುಲ್ ಎಲ್ಲ ಕೊಚ್ಚೆ ಆಗೋಗಿದೆ. ಇಟ್ಸ್ ಓಕೆ. ಹೋದ್ಮೇಲೆ ಬೆಂಗಳೂರಿಗೆ ವಾಶ್ ಮಾಡ್ಸೋಣ. ಟುವರ್ಡ್ಸ್ ಕಳಸ ಆದಮೇಲೆ ಕುದುರೆಮುಖ. ಒಂದು ಫೋಟೋ ಹಾಕೊಂಡ್ಬಿಟ್ಟು ಹೊರಡೋಣ ಇಲ್ಲಿಂದ. ಇಲ್ಲೇ ಭದ್ರ ನಿವಾಸ ಅಂತ 2 ರೂಮ್ಸ್ ತೊಗೊಂಡಿದ್ದು 1500. ಫೋಟೋ ತೆಗಿಬೇಕಾ? ಸಾಯಂಕಾಲ ಸಿಗುತ್ತಾ? ಸುಣ್ಣ ಬಣ್ಣೆಲ್ಲ ಹೊಡಿಬೇಕಲ್ಲ ನಾವು. ಒಂದ್ ವಾರ ಆದ್ಮೇಲೆ ಇಸ್ಕೊಂಡು ಕೇಳಿಸಲ್ಲ. ಮೈಕ್ ಇಲ್ಲಿದೆ. ಇಲ್ಲಿ ಮೈಕು ಇಲ್ಲಿದೆ, ಸರಿಯಾಗಿ ಕೇಳಿಸಲ್ಲ. ಜೋರಾಗಿ ಹೇಳಿ. ಇಲ್ಲ, ನಾನು ಮಾತಾಡೋದು ವಾಯ್ಸ್ ಓವರ್ ಕೊಡಿ ಎಂದೆ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಸರಿ ಆಯ್ತು. ನನಗೊಂದು LED ಲೈಟ್ ಗಿಫ್ಟ್ ಕೊಟ್ಬಿಟ್ಟು ಗಾಡಿ ತಂದಿಲ್ಲ ಇವನಿಗೆ. ಹೋಗ್ಬೇಕಾದ್ರೆ ಯಾರಿಗಾದ್ರೂ ಗಾಡಿನೂ ಕೊಟ್ಬಿಟ್ಟು ಮನೆಗೆ ಹೋಯ್ತೀನಿ. ನಾನು ಪ್ರಾಣ ಸ್ನೇಹಿತ ನಾನೇ ಇದ್ದೀನೋ. ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು. ಇಮೋಷನಲ್ ಡ್ಯಾಮೇಜ್. ಫುಲ್ಲು ಸರೌಂಡಿಂಗ್ ಫುಲ್ಲು ಮೌಂಟೇನ್ಸ್. ಸೆಂಟ್ರಲ್ ಇದೆ ದೇವಸ್ಥಾನ. ಪ್ಲೇಸ್ ಮಾತ್ರ ಸಗದಾಗಿದೆ. ಸೇಮ್ ಈಗ ಹೆಂಗೆ ನಾವು ಆದಿಯೋಗಿ ಈಶಾ ಫೌಂಡೇಶನ್ ತಮಿಳ್ನಾಡಲ್ಲಿದೆ, ಫುಲ್ ಆ ಕಡೆ ಫುಲ್ಲು ಮೌಂಟೇನ್ಸ್. ಸೆಂಟ್ರಲ್ ಈಶಾ ಫೌಂಡೇಶನ್ ಇದೆ, ಅದು ಸೇಮ್ ಅದೇ ಥರ ಇಲ್ಲೂ ಸೆಂಟ್ರಲ್ ಹೊರನಾಡು ಆ ಕಡೆ ಫುಲ್ಲು ಮೌಂಟೇನ್ಸ್ ಇದೆ. 3ನೇ ಸತಿ ಹಾಕ್ಸ್ತಾ ಇರೋದು ಇದು. ಫೋನ್ಪೇ. ಒಂದು ಫೋಟೋ ಹಾಕೊಳ್ಳೋಣ ಅಂತ ಬೈಕ್ದು ವ್ಯೂ ನೋಡಿ, ಸಗದಾಗಿದೆ. ಬ್ರಿಡ್ಜು ಹಳೆ ಬ್ರಿಡ್ಜ್ ಇದು. ಮೋಸ್ಟ್ಲಿ ಇನ್ನೇನು ಹೋಗಂಗಿದೆ, ಮೀನ್ಸ್ ಎಕ್ಸ್ಪೈರ್ ಆಗಿದೆ. ಇಲ್ಲಿ ಹೊಸ ನ್ಯೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಬ್ರೋ ಬನ್ನಿ, ಇಲ್ಲಿ ನವಗ್ರಹ ನೋಡಿದ್ದೀರಾ? ಅದ್ರಲ್ಲಿ ದರ್ಶನ್ ತಳ್ಬಿಟ್ಟು ಕ್ಯಾಡ್ಬರೀಸ್ ಹಾಕ್ಬಿಡ್ತೀನಿ ನೋಡು ಅನ್ನಲ್ಲ, ಇಲ್ಲೇ ಅದು. ಕ್ಯಾಡ್ಬರೀಸ್ ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರು ತೆಗೆದು ಹೊಳಗೆ ಹಾಕ್ಬಿಡ್ತೀನಿ. वीडियो हाकते थे मारते करो ब्रो. सबसे मेरा यूट्यूब चैनल है, सब्सक्राइब करो. ये तू भी आता, यूट्यूब ओपन करो. साइड बनी. हाँ यूट्यूब ओपन करो भाई, चैनल है तो 2 फोन में सब्सक्राइब करता. सुपर. SV गौड़ा व्लॉग्स. ಥ್ಯಾಂಕ್ಸ್ ಬೈ. ಸಬ್ಸ್ಕ್ರೈಬ್ ಕರೋ ಚಾನಲ್. ಟ್ರಾವೆಲಿಂಗ್ ವಿಡಿಯೋಸ್ डालता भाई. ತುಂಬಾ ಒಳ್ಳೆಯವರು ಹುಡ್ಕೊಂಡ್ ಬಂದವರು ಸಿಗ್ನಲ್ ಇದ್ರು. ಏ ಚಾನಲ್ ಬೈ, ಸಬ್ಸ್ಕ್ರೈಬ್ ಕರೋ. ಅವ್ನ ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಇಲ್ಲ. ಲೆಟ್ಸ್ ಗೋ. ರೀಲ್ಸ್ ಎಲ್ಲ ಶೂಟ್ ಆಯಿತು. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸಂದೀಪ್ ವಿ ಗೌಡ ಅಂತ ಇದೆ. ಕಳಸ ಎಂಟರ್ ಅದು. ನಿಮ್ಗೆ ಎಂಟರ್ ಆಗಿ ಸ್ಟ್ರೈಟ್ ಬರ್ತಿದ್ದಂಗೆ ಎದುರುಗಡೆ ದೇವಸ್ಥಾನ ಕಾಣುತ್ತೆ. ಬನ್ನಿ ದರ್ಶನ ಮಾಡಿಕೊಂಡು. ನಾಷ್ಟ ಏನು ತಿಂದಿಲ್ಲ ಯಾರು. ಬೆಳಗ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಒಂಚೂರು ಅವಲಕ್ಕಿ ಕೊಟ್ಟಿದ್ರು ಪ್ರಸಾದ ಅಂತ ಅಷ್ಟೇ. ದರ್ಶನ ಮಾಡಿಕೊಂಡು ಊಟ ಮಾಡಬೇಕು. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಸಖತ್ತಾಗಿದೆ ಫ್ರಂಟ್ ವ್ಯೂ. ಆ ಕಡೆ ಎಲ್ಲ ತೆಂಗಿನ ಮರ, ಸೆಂಟ್ರಲ್ ದೇವಸ್ಥಾನ. ಫೈನಲಿ ಕಳಸ ನೋಡೋಕೆ ಚಿಕ್ಕ ಕಾಣುತ್ತೆ ಈಚೆಯಿಂದ, ಒಳಗಡೆ ದೊಡ್ಡದಾಗಿದೆ. ಏನಿಸ್ತಿದೆ ನಮಗೆ ಟೆಂಪಲ್? ಈಚೆ ಎಷ್ಟು ಬಿಸಿಲಿದ್ರು ಒಳಗೆ ಬಂದರೆ ಅಷ್ಟೇ ಕೂಲ್ ಆಗಿದೆ. ಚೆನ್ನಾಗಿದೆ ಪ್ಲೇಸು. ಏನಾದ್ರು ಹೇಳ್ತೀರಾ? ಟೆಂಪಲ್ ತುಂಬಾ ಚೆನ್ನಾಗಿದೆ. ದೇವ್ರು ಹುಡುಕ್ತಾ ಆದ್ರೆ ದೇವ್ರು ಸಿಕ್ಕಿಲ್ಲ. ಯಾರು ಬ್ರೋ? ದೇವ್ರು ಹುಡುಕ್ತಾ ಬ್ರೋ, ಆದ್ರೆ ಸಿಕ್ಕಿಲ್ಲ ಅಂತೆ ದೇವ್ರು ಕಳ್ಸೋದಲ್ಲಿ. ಅದ್ ಕೆಳಗೆ ಚಿಕ್ಕದಾಗಿದೆ. ಒಳಗಡೆ ವಿಗ್ರಹ ಫೋಟೋ ನಿಮ್ಗೆ ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲೇ ಐತಲ್ಲ ಬ್ರೋ.
ಇಲ್ಲೂ ಅಲ್ಲೇ ಐತೆ ತೋರ್ಸು ಅಲ್ಲಿ ದೇವಸ್ಥಾನದಿಂದ ಹಂಗೆ ನೀವು ಒಂಚೂರು ಮುಂದೆ ಬಂದು ಲೆಫ್ಟ್ ಬಂದರೆ 1 ಕಿಲೋಮೀಟರ್ಸಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಗೂಗಲ್ ಮ್ಯಾಪ್ನ ಫಾಲೋ ಮಾಡಬೇಡಿ, ಬಿಕಾಸ್ ಅದು ಫೇಕ್ ಇದೆ. ಹೇಗಿದೆ ಬ್ರೋ ಪ್ರಾಸ? ಏನ್ ಟೈಮಿಂಗು, ಏನ್ ರೈಮಿಂಗು. ಕಿಲೋಮೀಟರ್ಸಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಬಿಕಾಸ್ ಅದು ಫೇಕ್ ಇದೆ. ಅನ್ಬಿಲೀವಬಲ್ ಸರ್. ರೀಲ್ಸ್ ಎಲ್ಲ ನೋಡಿರ್ತಿರಲ್ಲ, ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಫೋಟೋ ಶೂಟ್ ಮಾಡಿಸ್ಬೇಕು ಅಂದರೆ ಬಂದಿಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಡಿ. ಇಲ್ಲಿ ಯಾರಾದರೂ ಬಂದರೆ ಈ ಥರ ಮಾಡಬೇಡಿ, ಬೀಳ್ತೀರಾ. ಬಿದ್ರೆ ಅತ್ತ ಅರ್ಧ ನೀರಿಗೂ ಬೀಳಲ್ಲ, ಅತ್ತ ಮಣ್ಣಿಗೂ ಬೀಳಲ್ಲ, ಸೆಂಟ್ರಲ್ ಬಿದ್ದು ಕಪ್ಪಿ ಚೇಷ್ಟೆ ಮಾಡಬಾರ್ದು. ಇಂಥ ಕಪ್ಪಿಗಳು ನಿಮ್ ಗ್ಯಾಂಗ್ ಒಬ್ಬ ಇರ್ತಾನೆ ಟೈಮ್ ಮಾಡಿ. ಕರೆಕ್ಟ್ 8 ಗಂಟೆಗೆ ಶಟ್ಲ್ ಗಾಡಿ ಬರ್ತದೆ, ಅದ್ರಲ್ಲಿ ಬಿದ್ದು ಬಿಡು. ವೆಲ್ಕಮ್ ಗಾಯ್ಸ್. ಕಳ್ಸದಲ್ಲಿ ದರ್ಶನ ಮುಗಿಸ್ಕೊಂಡು ಹುಡುಗ ಬಂದಿದ್ದೀವಿ. ಒಂದು ಒಳ್ಳೆ ನಾನ್ ವೆಜ್ ಹೋಟ್ಲಿಗೆ ಹಾಕಿದ್ದೀವಿ. ಏನೇನು ತಿಂತೀವಿ ಅಂತ ಹೇಳ್ತೀನಿ. ಸ್ಪೆಷಲ್ ಏನಣ್ಣ ಇಲ್ಲಿ? ಬಿರಿಯಾನಿ, ಕುಷ್ಕ ಪರೋಟ. ಹಾಂ, ಚಿಕನಲ್ಲಿ ಒಂದು ಸ್ಪೆಷಲ್ ಕೊಡಿ, ಚಿಕನ್ ಸುಕ್ಕ, ಚಿಕನ್ ಒಂದು ಫಿಶ್ ಕೊಡಿ, ಒಂದು ಮಟನ್ ಫ್ರೈ ಏನೋ. ಅಷ್ಟು ನೀವು ಒಬ್ಬರೇ ತಿಂತೀರಾ ಬಾಸ್? ನನಗೆ ಯಾವುದು ಗೊತ್ತಿಲ್ಲ, ಇವ್ರೇನು ಆರ್ಡರ್ ಮಾಡ್ತಾರೋ ಅದನ್ನು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಕಳ್ಸದಿಂದ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ರೈಟ್ ಸೈಡಲ್ಲಿದೆ ಈ ಹೋಟ್ಲು. ಬಿರಿಯಾನಿ ಕೊಟ್ಟಿದ್ದಾರೆ. ಬಿರಿಯಾನಿ ನೋಡಿ ಮಚ್ಚ, ಕಲರ್ ಎಷ್ಟು ಸಕ್ಕತ್ತಾಗಿದೆ. ಕ್ವಾಂಟಿಟಿ ಒಂದು ಹೊಸ ಪ್ರಯತ್ನದೊಂದಿಗೆ ಫುಡ್ ರಿವ್ಯೂ ಮಾಡ್ತಾ ಇದೀವಿ. ನಾವು ಹಾಕೊಂಡ್ಗೆಲ್ಲ ಎಂಟಿ ಮಕ್ಕಳ ಜೊತೆ ತಿರುಗಿ ಹೋಗ್ಬತ್ತೀಂಗ್ರು. ಸಿಂಪಲ್ ಆಗಿ ಹೇಳೋ ಊರು ಕೊಡ್ತಾ ಇದೀನಿ ಅಂತ. ಬ್ರೋ ಮೊಟ್ಟೆ ಕಾಣಿಸ್ತೈತಲ್ಲ ಬ್ರೋ, ಇಲ್ಲ ಚಿಕನ್. ಏನು ಗುಡಿದು ನೋಡಿ, ಒಳ್ಳೆ ಮೊಟ್ಟೆ ಥರ ಇದೆ. ಇದು ಹೇಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲಾನು ಮೆನ್ಷನ್ ಮಾಡಿ. ಸಗದಾಗಿದೆ ರಗನ್ ಜೊತೆ. ಯಾಕೆ ಬ್ರೋ ಕುಷ್ಕ ಬಿರಿಯಾನಿ ತಿನ್ನಲ್ವಾ? ಆಫೀಸಲ್ಲಿ ಬಿರಿಯಾನಿ ತಿಂದು ಕುಷ್ಕ ಆರ್ಡರ್ ಮಾಡ್ತಾರೆ. ತೋರಿಸ್ತೀನಿ ಯಾರು ಅಂತ. ನೋಡ್ರೆ ಅಷ್ಟೊಂದು ಬಿರಿಯಾನಿ ಕೊಡ್ತಾರ. ಬಿರಿಯಾನಿ ಚೆನ್ನಾಗಿದೆ ಮುಂಚೆ ಹೆಂಗಿದೆ? ಬಿರಿಯಾನಿ ತುಂಬ ಚೆನ್ನಾಗಿತ್ತು, ಸೊ ಅದಕ್ಕೆ ಇನ್ನೊಂದು ತರಿಸಿದ್ದೀವಿ. ಚೆನ್ನಾಗಿಲ್ವ? ಓಕೆ ಫೈನಲ್ ಫಿನಿಶ್ಗೋಸ್ಕರ ಒಂದು ಮೀನು ತರಿಸಿದ್ದೀವಿ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ತಿನ್ನೋದಿದ್ದು ಫಿಶ್ ಜಾಸ್ತಿ ನಾನು ತಿನ್ನಲ್ಲ, ಸೊ ನಂಗೆ ಇಷ್ಟ ಆಗಿಲ್ಲ. ನಿಂಬೆಹಣ್ಣು ತೊಳಿ ಊಟ ಆದಮೇಲೆ ಫುಲ್ ಹಿಂಡ್ಬಿಡಿ ಹಿಂಗೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಸ್ಪ್ರೈಟ್. ಇಲ್ಲಿ ಖುಷಿ ಇದೆ, ಕಳಸದಲ್ಲಿ ಖುಷಿ ಇದೆ, ಸ್ಪ್ರೈಟ್ ಖುಷಿ ಕುಡಿದ್ರೆ ಖುಷಿಯಾಗಿ ಹಾಕ್ಬಿಟ್ಟು ಅದ್ರೊಳಗೆ ಮೀನು ಹಾಕೋದು ಅಂತ ಹೇಳುತ್ತೆ. ಸಮಯ ಸಂದರ್ಭ ಸ್ವಲ್ಪ ಸುಮ್ಮನಿರ್ಬೇಕು. ಇದ್ರೊಳಗೆ ಮೀನು ಹಾಕೋದೇ ತೆರಲ್ಲ. ಅಲ್ಲ ಬ್ರೋ, ಮೀನ್ ತಿನ್ನೋದನ್ನ ಕುಡಿದ್ರೆ ಮೀನ್ ಬದುಕುತ್ತಾ? ಈ ಸೌಭಾಗ್ಯ ಕೇಳ್ಬೇಕಾಗಿತ್ತಾ? ಈಗ ಮೀನ್ ತಿಂತಿರ್ತೀವಲ್ಲ, ಒಳಗಡೆ ಇರುತ್ತೆ, ಇದು ಕುಡಿದ್ರೆ ಅದಕ್ಕೆ ಸ್ವಲ್ಪ ಜೀವ ಬರುತ್ತೆ. ಸಗದಾಗಿದೆ, ಟೇಸ್ಟ್ ಮಾಡಿದ್ರೆ. ಓಕೆ, ಇದು ಎಸ್ ವಿ ಗೌಡ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಯಾವುದಕ್ಕೆ ಅದು ಬೆನಿಫಿಟ್? ಗ್ಯಾಸ್ಟ್ರಿಕ್ಸ್ಗೆ ಅಥವಾ ಏನಿಲ್ಲ, ರುಚಿಗೆ ಚೆನ್ನಾಗಿದೆ. ಸೊ ಇಲ್ಲಿದ್ದು ಫೇಮಸ್ ಪರೋಟ ಟ್ರೈ ಮಾಡಿಲ್ಲ ನೀವು? ಪರೋಟ, ಚಿಕನ್ ಸುಕ್ಕ. ಓಕೆ, ನಾವು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ವೆಲ್ಕಮ್. ಊಟ ಆಯಿತು, ಊಟ ಟಿಫನ್ ಎರಡು ಆದಂಗೆ ಆಯಿತು. ಇಲ್ಲೇ ಚೆಕ್ ಮಾಡ್ಕೊಳ್ಳಿ, ಕಳಸದಿಂದ ದೇವಸ್ಥಾನದಿಂದ ಸ್ಟ್ರೈಟ್ ಬಂದರೆ ನಿಮಗೆ ರೈಟ್ ಸೈಡಲ್ಲೇ ಇದೆ ಈ ಹೋಟ್ಲು. ಊಟ ನಾನ್ ವೆಜ್ಗೆ ಸಗದಾಗಿದೆ, ಟ್ರೈ ಮಾಡಿ. ಮಳೆ ಬರುವ ಆಗಿದೆ, ಬರ್ಬೋದು ಇನ್ನೇನು. ತಿರ್ಗಾ ಬ್ಯಾಗಲ್ಲಿರೋ ರೈನ್ ಲೇಯರ್ಸ್ ಎಲ್ಲ ತೆಗೆದು ಹಾಕೋಬೇಕಾಗುತ್ತೆ. ಓ ಶೆಟ್, ನಾವು ಅಲ್ಲೇ ಲೆಫ್ಟ್ ಹೋಗ್ಬೇಕಿತ್ತು. ಲೆಫ್ಟು ನೋಡಿ, ಆ ಸೈಡ್ ನಿಮ್ಗೆ ಫುಲ್ಲು ಬೆಟ್ಟ ಕಾಣ್ತಿರೋ, ಅದೆಲ್ಲ ಕಾಡು. ಇವಾಗ ಅಲ್ಲೇ ಹೋಗ್ತಿರೋದು. ಈಗ ಅಲ್ಲಲ್ಲ, ಇನ್ನು ಆ ಸೈಡು. ಯಾವ ಗಾಡಿನೋ ಇದು? ಎಕ್ಸ್ಪಲ್ಸ್ ಅಲ್ಲ, ಇದು ಹಿಮಾಲಯನ್, ಅದು ಎಕ್ಸ್ಪಲ್ಸ್. ಯೂಟ್ಯೂಬ್ ನೋಡ್ತೀರಾ? SV ಗೌಡ ವ್ಲಾಗ್ಸ್ ಅಂತ ಇದೆ ನೋಡ್ರಿ. ತಾಂಬರಕ್ಕೆ ಹೊಂಟೋದ ಫೋನ್ ಅವನು. ಏನೋ ಬೀಡ ತಿಂತ ಇದೆಯಾ ನನಗೆ? ಆಯ್ತು. ಒಬ್ಬ ಫೋನ್ ತರಕ್ ಹೋದ, ಇನ್ನೊಬ್ಬ ಇಲ್ಲಿ ಯಾರ್ದೋ ಮದುವೆ ಮನೆ ಇತ್ತು ಪಾಪ, ಬೀಡ ತಮ್ಮ ಅಂದ ಪಾಪ. ಅವನು ಇರು 5 ನಿಮಿಷ ತತ್ತೀನಿ ಅಂತ ಹೋಯ್ತು. ತಂದ ಫೋನ್ ತಂದ. SV ಗೌಡ ವ್ಲಾಗ್ಸ್. ನಿಧಾನ ಸುಧಾರಿಸ್ಕೊಳ್ಳೋ, ನಿಧಾನಕ್ಕೆ ಬರೋ. ಕೊಡು, ನಾನು ನೋಡ್ಕೊಡ್ತೀನಿ. ಸುಸ್ತಾಗಿದ್ಯಾ? ಕೊಡಿಲಿ. ಬಂತಲ್ಲ, ಇಲ್ಲೇ ಇದೆ, ಸಬ್ಸ್ಕ್ರೈಬ್ ಮಾಡು. ಓಯ್ ಥ್ಯಾಂಕ್ಸು. ಇಲ್ಲಿ
ಎಸ್ ವಿ ಗೌಡ ಲಾಕ್ಸ್ ಅಂತ ನೋಡ್ರಿ ಸರಿನಾ? ನೀವೆಲ್ಲ ಬರ್ತೀರಾ? ನೀವೆಲ್ಲ ಬರಕ್ಕೆ ಇನ್ನೊಂದು 2 ತಿಂಗಳು ಬೇಕು. ಎಡಿಟ್ ಮಾಡಿ ಹಾಕ್ತೀನಿ ಸರಿನಾ? ಹೋಗೋ ಇದ್ಲೇ ಇದೊಂದ್ಸಲ. ಸೂಪರ್. ಹುಡುಗರ್ಗೆ ಒಂದು ಥ್ಯಾಂಕ್ಸ್. ಬೀಡ ಕೊಟ್ಟಿದ್ದಾರೆ, ಇದನ್ನ ಹಾಕೊಂಡೀಗ ಸೂರ್ಯಮನೆ ಫಾಲ್ಸ್ಗೆ ಹೋಗೋಣ. ಆಗ್ತಿದ್ಯಾ ಇದಾವು ಬೀಡ? ಎನ್ವಿರಾನ್ಮೆಂಟ್ ನೋಡ್ಬೇಕು, ಸುಸ್ತು ಮಾಡ್ಕೊಂಡು ಹೋದ್ರೆ ಎನ್ವಿರಾನ್ಮೆಂಟ್ ಕಾಣಿಸ್ತದೆ. ಸಡನ್ ಆಗಿ ಅವ್ರು ನೋಡ್ಬೇಡ, ಹುಡುಗಿಗೆ ತೋರಿಸ್ತಾನೆ ಒಂದು ಹುಡುಗನ ಚಾನೆಲ್ ಅಂತ. ತಾಳ ಅಂಟಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನೋಡಿ ಬ್ರೋ ನೀವು. ಥ್ಯಾಂಕ್ಸ್ ಕಣ. ಹೆಂಗೆ ಬಂದಿರ್ತಾರ ಬರ್ರಿ, 5 ಕಿಲೋಮೀಟರ್ ಐತೆ ಅಷ್ಟೇ, ಹೋಗೋಣ ನಾವು. ಹೋಗಿರ್ತಾರ ಬನ್ನಿ. ಏನು ಏನ್ ಹೇಳಿ ಪಾಪ, ಕೋಳಿ ಮೊಟ್ಟೆ ಇಡುತ್ತೆ ಅಂತ ಕೋಳಿ ಕಟ್ ಮಾಡ್ಬೇಕಾಗತ್ತಾ? ಏನಂದೆ ಇನ್ನೊಂದ್ಸಲ ಹೇಳು. ಕೋಳಿ ಮೊಟ್ಟೆ ಇಡುತ್ತೆ ಅಂತ ಕೋಳಿ ಕಟ್ ಮಾಡ್ಬೇಕಾಗತ್ತಾ? ಸಾರಿ, ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಕೋಳಿನ ಕಟ್ ಮಾಡ್ತೀರಾ ನೀವು? ತಂದ್ರುಲೇ ಯೂಟ್ಯೂಬ್ ನೋಡೋರೆ. ಓ ಸಂದೀಪ್ ಇವ್ರೇನಾ? ಹೆಂಗೆ ಬ್ರೋ ಹುಷಾರ್. ನನ್ ಜೊತೆ ಎಲ್ಲ ಓಡಾಡ್ಬೇಕಾದ್ರೆ ನೀವು ಹುಷಾರಾಗಿ ಓಡಾಡ್ಬೇಕು. ಈ ತರ ಫ್ಯಾನ್ಸ್ ತುಂಬ್ಕೋತಾ ಇರ್ತಾರೆ. ಥ್ಯಾಂಕ್ಸ್ ಅಪ್ಪಿ. ಬಾಯ್ 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 ಬಾಯ್. ಅಲ್ಟಿ ಮಾತ್ರ 9th ಅಂತೆ, ಚಿಕ್ಕ ಹುಡುಗ ಒಳ್ಳೆ 7. ನಾವು ಹಂಗೆ ಇದ್ದೋ ಬ್ರೋ 9th ಅಲ್ಲೆಲ್ಲ, ಆಮೇಲೆ ಬೆಳ್ಕೊಂಡಿದ್ದು. ವಾ ಮಳೆ ಬರಂಗಿದೆ. ಏನಪ್ಪ ಫ್ಯಾನ್ಸ್ ಯಾವ ಊರು ಬ್ರೋ ಇದು? ಕಳ್ಸದಲ್ಲೆಲ್ಲ ಫ್ಯಾನ್ಸ್ ಇದಾರ ನನಗೆ. A few moments later. ನೀನ್ ಮೀನು ಗಾಳ ಅಷ್ಟೇ, ನೀನೇ ಮೀನು ಅಂತ ತಿಳ್ಕೊಬೇಡ. ಎತ್ತಿ ಒಳಗ ಹಾಕ್ಬಿಡ್ತೀನಿ. ಎತ್ತ ಗಾಡಿನ. ಹೇಯ್ ಬ್ರೋ ಇಲ್ಲೆಲ್ಲ ಉಯ್ಬಾರ್ದು ಬ್ರೋ. ನಾನು ಹೋಯ್ತೀನಿ ಬ್ರೋ. ಹೇಯ್ ಏನ್ ಮಾಡೋದು? ನೀರ್ ಸೂಪರಾ? ಸ್ವಿಮ್. ಸೂರ್ಯಮನೆ ಫಾಲ್ಸ್ ಅಲ್ಲಿ ಎಲ್ಲ ಆಲ್ ಗುಡ್ ಬ್ರೋ. ಅಭಿ ಬ್ರೋ ನಿಮ್ಮ ಒಪಿನಿಯನ್ ಏನು? ಇನ್ನ ನೋಡಿಲ್ಲ ಬ್ರೋ, ನೋಡ್ತೀವಿ ಆಮೇಲೆ ನಮ್ಮ ಒಪಿನಿಯನ್. ಬ್ರೋ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್ ಬ್ರೋ. ಹುಷಾರ್ ಯಾಕೆ ಅಂದ್ರೆ ಅವರು ಪಿಲಿಯನ್ ರೈಡರ್ ಆಗಿ ಬಂದಿದ್ದಾರೆ. ನಂಗೇನಾದ್ರು ಆಯ್ತು ಅಂದ್ರೆ ಗಾಡಿ ಅವ್ರು ಓಡಿಸ್ಬೇಕಲ್ವ, ಅದಕ್ಕೆ. ಬ್ರೋ ಹುಷಾರು, ಜಿಗಣಿ ಹತ್ಕೊಳ್ಳುತ್ತೆ ಆಮೇಲೆ. Hello, this is the different type of mushroom we have in which falls this is? This is Suramane Falls. Suramane Falls, and if you eat we will die. This is the poisonous mushroom. And this is very poisonous, so I am eating. No, not I am eating. ಏನ್ ಇಂಗ್ಲಿಷ್ ನಿಂದು? ಇನ್ನು ನಿನ್ ಜೊತೆ ಮಾತಾಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಬ್ರೋ ಕ್ಯಾಚ್, ಮೇಕ್ ವಿಡಿಯೋಸ್ ಆಫ್ ಸಮ್ ಮೀ ಪ್ಲೀಸ್ ಬ್ರೋ. ಹೋಲ್ಡ್ ಬ್ರೋ. ನಾನೇ ಐ ವಿಲ್ ಓನ್ಲಿ ಹೋಲ್ಡ್. ಇಟ್ಸ್ ಫುಲ್ ಆಫ್ ಸಖತ್ತು ಇದಾಗಿದೆ ಅಂದ್ರೆ ಜಾರ್ತಾ ಇದೆ. ಆಫ್ಟರ್ ಒಂದು 500 ಮೀಟರ್ಸ್ ಟ್ರೆಕ್ಕಿಂಗ್ ನಿಮಗೆ ಸೂರ್ಯಮನೆ ಫಾಲ್ಸ್ ಕಾಣಿಸುತ್ತೆ. ವಾಟರ್ ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ನೀರು, ಅದನ್ನ ಬಿಟ್ಬಿಟ್ಟು ಈ ಕೆಸರು ಗದ್ದೆ ಕರ್ಕೊಂಬಂದವ್ರೆ. ಕೊಚ್ಚೆ ಗುಂಡಿ ಕರ್ಕೊಂಬಂದ್ರು ಫಾಲ್ಸ್ ಅಂದ್ಬಿಟ್ಟು. ಕ್ರಿಸ್ಟಲ್ ಕ್ಲಿಯರ್ ವಾಟರ್. Now actually we are in Suramane Falls, and you can see this, and you can see the crystal clear water here. Crystal clear, so much. ಒಂದು ಪ್ಲೇಸ್ನ ತುಂಬ ಜನ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಅಂದರೆ ಈ ಥರ ಹಾಳಾಗುತ್ತೆ. ನೋಡಿ ಎಷ್ಟು ಹಾಳು ಮಾಡಿದ್ದಾರೆ ಜಾಗನ. ನೋಡಿ ಎಷ್ಟು ಹಾಳಾಗಿದೆ. ಆದರೂ ಈ ಥರ ಹಾಳಾಗಿದೆ. ತುಂಬ ಲೀಚಸ್ ಇರುತ್ತೆ, ಹುಷಾರಾಗಿ ಬನ್ನಿ. ಮತ್ತು ಡೆಟಾಯಿಲ್ ಕ್ಯಾರಿ ಮಾಡಿ. ಏನಾದರೂ ನೀರೊಳಗೆ ಇಳಿತೀನಿ ಅಂದರೆ, ನೀರು ಇಳಿಲಿಲ್ಲ ಅಂದರೆ ಏನಾಗಲ್ಲ, ಹುಷಾರಾಗಿ ಓಡಾಡಿ. ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದು? ಏನಿಲ್ಲ ಬ್ರೋ, ಜಾಸ್ತಿ ಜನ ಬರಕ್ಕೆ ಹೋಗ್ಬೇಡಿ, ತುಂಬ ಹಾಳಾಗ್ತಿದೆ. ಪ್ಲೀಸ್ ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಇರಿ. ಈ ನನ್ನ ಮಕ್ಕಳು ಒಂದೊಂದಲ್ಲ, ನಾನು ದೇವ್ರನ್ನ ಎಷ್ಟು ತಡ್ದೆ ಅಂದ್ರೆ ಬೇಡ ಅಂತೆ. ನಡ್ಕೊಂಡು ಹೋಗ್ತಿರ್ಬೋದು. ನಾನು ಒಂದು ಐಡಿಯಾ ಕೊಡ್ತೀನಿ. ಇವತ್ತೇ ನೀನು ಕುದುರೆ ಮುಖಕ್ಕೆ ಹೊರಟು ಹೋಗು, ಅಲ್ಲಿ ನಿಮಗೆ ರೆಸ್ಟ್ ಸಿಗತ್ತೆ.
ಮರ ಸೈಡ್ಗೆ ತಕ್ಕಿ, ಆ ಮರ ಸೈಡ್ಗೆ ತಕ್ಕಿ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಡೆಡ್ ಆ್ಯಂಡ್ ಇಷ್ಟೇ. ಇದೇ ಗೋಸ್ಟ್ ವಿಲೇಜ್. ನೀವು ನೋಡಿದ್ರಲ್ಲ, ಮುಂಚೆ ಇಲ್ಲೊಂದು ಐರನ್ ಓರ್ ಪ್ಲ್ಯಾಂಟ್ ಇತ್ತು. ಸೊ ಅಲ್ಲಿ ಕೆಲಸ ಮಾಡೋಕ್ಕೆ ಇರೋವಂಥ ಜನಕ್ಕೆ ಇಲ್ಲಿ ಹೌಸಸ್ ಅಲಾಟ್ಮೆಂಟು ಹಾಗೂ ಅವರ ಡೈಲಿ ನಿತ್ಯ ಇದಕ್ಕೆ ಇಲ್ಲಿ ಎಲ್ಲ ಸ್ಟೇಷನರೀಸ್ ಹಾಗೂ ಬ್ಯಾಂಕ್ ಎಲ್ಲ ಇತ್ತು. ಆ ಓರ್ ಕ್ಲೋಸ್ ಆಗಿದ ತಕ್ಷಣ ಇಲ್ಲೆಲ್ಲ ಅದನ್ನು ಕ್ಲೋಸ್ ಮಾಡಿದ್ರು. ಸೊ ಅಲ್ಲಿರೋರೆಲ್ಲ ಬೇರೆ ಕಡೆ ಹೋದ್ರು. ಇಲ್ಲೆಲ್ಲ ಪಾಳು ಬಿದ್ದಿರೋ ಥರ ಆಯಿತು. ಸೊ ಅದಕ್ಕೆ ಇದೊಂದು ವಿಲೇಜು ಯಾರೂ ಇರಲ್ವಲ್ಲ, ಸೊ ಅದಕ್ಕೆ ಇದನ್ನು ಗೋಸ್ಟ್ ವಿಲೇಜ್ ಅಂತ ಕರೀತಾರೆ. ನೀವು ನೋಡಿದ್ರಲ್ಲ, ಇದಿಷ್ಟು ರಿಟರ್ನ್ ಹೋಗ್ಬೋದಿತ್ತು, ಇಲ್ಲಿ ಮರ ಬಿದ್ದುಬಿಟ್ಟಿದೆ. ಸೊ ನಾವು ಇವಾಗ ಹೆಂಗೆ ಬಂದ್ವಿ ಹಂಗೆ ರಿಟರ್ನ್ ಹೋಗ್ಬೇಕು. ಸೊ ಇಲ್ಲಿ ಸಫಾರಿ ಬುಕ್ಕಿಂಗ್ ಎಲ್ಲ ಇರುತ್ತೆ. ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕುದುರೆಮುಖ ವೈಲ್ಡ್ ಲೈಫ್ ಸೆಂಚುರಿ ಏನು ಸಫಾರಿ ಬುಕ್ಕಿಂಗ್ ಮಾಡ್ತೀರಾ, ಸೊ ಅವರೇ ಬರ್ತಾರೆ ನಿಮಗೆ ಸಫಾರಿಗೆ. ಸೊ ಅವ್ರದ್ದು ಜೀಪು ಸಹ ಅಲೋ ಇರುತ್ತೆ. ಹಾಯ್ ಗಾಯ್ಸ್. ಹಾಯ್. ಸೊ ಇವಾಗ ನಾವಿದ್ದೀವಿ ಅಬೌಂಡೆಡ್ ವಿಲೇಜ್, ಗೋಸ್ಟ್ ವಿಲೇಜ್ ಆಫ್ ಕುದುರೆಮುಖ. ಸೊ ಪರ್ಮಿಷನ್ ಸಿಗೋದು ತುಂಬಾ ಕಷ್ಟ ಆಗಿತ್ತು ಇಲ್ಲಿ ಬರೋಕ್ಕೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಪರ್ಮಿಷನ್ ತಗೊಂಡು ಬಂದಿದ್ದೀವಿ. ಅದೇನು ಊರು ಬಿಟ್ಟು ಕಾಡ್ಗೆ ಹೊರಟಿದ್ದೀರಿ, ಅದು ಯೌವನದಲ್ಲಿ. ಸೊ ನೋಡಿ, ಇದೆ ಮನೆಗೆ ತುಂಬಾ ಕಷ್ಟ ಬಿದ್ದಿದ್ದೀವಿ, ಇದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿ ನನಗೆ. ಕಾಲಿಡ್ಸಲಿ. ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ. ಕೈ ತಲೆಗೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಹೌದಾ, ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡ. ನಮಸ್ತೆ ಸರ್. ನೀನ್ ಸಲ್ಯೂಟ್ ಮಾಡಿದ್ ಬೇಜಾರಿಲ್ಲ ನನಗೆ, ಸಲ್ಯೂಟ್ ಮಾಡ್ಬೇಕಾದ್ರೆ ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ.